ಹರಿ ಓಂ ಬಂಧುಗಳೇ, ನಮಸ್ಕಾರ. ನಾನು ನಿಮ್ಮ ಮುಕುಂದನ್ ಗುರೂಜಿ. ಯೂಟ್ಯೂಬ್ ಚಾನಲ್ ಲೈಫ್ 360. ಇವಾಗ ನೀವು ಸಮಾಜದಲ್ಲಿ ಗಮನಿಸಿದ್ರೆ ಟಿ ವಿಲಿ ಯಾವುದೇ ನ್ಯೂಸ್ ಚಾನಲ್ ನೋಡಿ ಅಥವಾ ದಿನಪತ್ರಿಕೆಯನ್ನು ನೋಡಿ ಅಥವಾ ನಮ್ಮ ಸುತ್ತಮುತ್ತ ಇರುವ ಜನರು ಮಾತನಾಡುವುದನ್ನು ಗಮನಿಸಿ ಒಂದು ಘಟನೆ ಬಹಳಷ್ಟು ನಡೀತಾ ಇದೆ. ಕಳೆದ ಒಂದು 3-4 ವರ್ಷದಿಂದ ಈಚೆಗೆ ಏನಪ್ಪ ಅಂದರೆ ಹೃದಯಘಾತದ ಸಮಸ್ಯೆ. ಬಹಳಷ್ಟು ಜನ ಇನ್ನೂ ವಯಸ್ಸಿರುತ್ತೆ, ಎಲ್ಲ ರೀತಿಯ ಆರೋಗ್ಯವಾಗೇ ಇರ್ತಾರೆ, ಯಾವುದೇ ಪೂರ್ವಪರವಾದ ಹೃದಯದ ಸಮಸ್ಯೆಗಳು ಇರಲ್ಲ. ಇನ್ನು 25 ವರ್ಷ, 30 ವರ್ಷ, 35 ವರ್ಷ, 40 ವರ್ಷ ಈ ವಯಸ್ಸಿನವರು ಯಾವುದೇ ಮುನ್ಸೂಚನೆ ಇಲ್ಲದೆ, ಯಾವುದೇ ಹೃದಯದ ಸಮಸ್ಯೆಗಳಿಲ್ಲದಿದ್ದರೂ ಅವರು ತಮ್ಮ ಹೃದಯಘಾತದಿಂದ ಪ್ರಾಣವನ್ನು ಕಳ್ಕೋತಾ ಇರೋದನ್ನು ನಾವು ಬಹಳಷ್ಟು ಗಮನಿಸ್ತಾ ಇದ್ದೀವಿ. ಇದೆಲ್ಲ ನಮ್ಮ ಗಮನಕ್ಕೆ ಬರ್ತಾ ಇರೋದ್ರಿಂದ ಏನಾಗಿದೆ, ಸಮಾಜದಲ್ಲಿ ಒಂದು ಆತಂಕಕಾರಿ ಬೆಳವಣಿಗೆ ಆಗೋಗಿದೆ. ಸಾಕಷ್ಟು ಜನಕ್ಕೆ ಭಯ ತುಂಬಿಕೊಂಡಿದೆ. ಈಗೆಲ್ಲ ನೀವು ಆಸ್ಪತ್ರೆಗಳಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಸಾಲು ಹೃದಯದ ಒಂದು ತಪಾಸಣೆ ಮಾಡಿಸ್ಕೊಳ್ಳಿಕ್ಕಾಗಿ, ಯಾಕಂದರೆ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸ್ವಾಭಾವಿಕವಾಗಿ ಆ ರೀತಿ ಆಗತ್ತೆ ಕೂಡ. ಇದಕ್ಕೆಲ್ಲ ಏನು ಪರಿಹಾರ, ಇದನ್ನೆಲ್ಲ ನಾವು ಇವತ್ತಿನ ಸಂಚಿಕೆಯಲ್ಲಿ ಒಂದಷ್ಟನ್ನು ಚರ್ಚೆ ಮಾಡೋಣ. ಮುಂಚೆ ಎಲ್ಲ ಏನಾಗ್ತಾ ಇತ್ತು ಅಂದರೆ, ಇದೆಲ್ಲ ಕೇವಲ ನನ್ನ ಅಭಿಪ್ರಾಯ ಅಲ್ಲ, ಹಲವಾರು ಜನ ವೈದ್ಯರು ಮಾತನಾಡಿರೋದನ್ನು ನಾನು ಆನ್ಲೈನ್ ಮೀಡಿಯಾಸಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ಗಳಲ್ಲಿ ಗಮನಿಸಿ ತಿಳಿಸ್ತಾ ಇರೋವಂಥದ್ದು. ಅವ್ರನ್ನ ಪ್ರಶ್ನೆಯನ್ನು ಕೇಳಿದಾಗ ವೈದ್ಯರುಗಳನ್ನ ಯಾಕೆ ಈ ರೀತಿ ಜಾಸ್ತಿ ಆಗಿದೆ ಅಂದಾಗ ಅವರು ಕೊಟ್ಟಂಥ ಒಂದು ಸಮಾಧಾನಕಾರಿ ವಿಚಾರ ಏನಪ್ಪ ಅಂದರೆ, ಮುಂಚೆನೂ ಇದೇ ರೀತಿ ಹೃದಯದ ಸಮಸ್ಯೆಗಳು ಇರೋದು, ಆದರೆ ಈಗ ಸೋಷಿಯಲ್ ಮೀಡಿಯಾ ಬಹಳ ಶಕ್ತಿಯುತವಾಗಿದೆ. ಎಲ್ಲಿ ಯಾರಿಗೆ ಏನೇ ಆದರೂ ತಕ್ಷಣ ಎಲ್ಲ ಕಡೆಗೆ ಸುಲಭವಾಗಿ ಹರಡಿಬಿಡುತ್ತೆ. ಹಾಗಾಗಿ ಮುಂಚೆನೂ ಇದೇ ಪ್ರಮಾಣದಲ್ಲಿ ಆಗ್ತಿದ್ರೂ ಆ ವಿಚಾರಗಳು ನಮ್ಮ ಗಮನಕ್ಕೆ ಬರ್ತಾ ಇರಲಿಲ್ಲ, ನಮ್ಮ ಕಿವಿಗೆ ಬೀಳ್ತಾ ಇರಲಿಲ್ಲ. ಹಾಗಾಗಿ ಅದರಿಂದ ಭಯ ಆಗ್ತಾ ಇರಲಿಲ್ಲ. ಈಗ ಜಾಸ್ತಿ ಅದು ಪ್ರಚಾರವನ್ನು ಪಡ್ಕೊಂಡಿರೋದ್ರಿಂದ ಜನ ಆತಂಕಕ್ಕೆ ಒಳಗಾಗ್ತಾರೆ ಅಂತ. ಇದು ಒಂದು ಸಮಾಧಾನಕರವಾದ ವಿಚಾರ. ಎರಡನೇದೇನಪ್ಪ ಅಂದರೆ, ವೈದ್ಯರು ಹೇಳುವ ಪ್ರಕಾರ ಸಾಮಾನ್ಯ ಯಾವುದೇ ಸಾವಾದರೂ ಆ ಸಾವು, ಮನುಷ್ಯನ ಸಾವು ಯಾವಾಗ ಆಗತ್ತೆ ಅಂದರೆ, ಇದೊಂದು ಕಾಮನ್ ಸೆನ್ಸ್. ನಮ್ಮ ಹೃದಯದ ಬಡಿತ ನಿಂತಾಗ ನಮಗೆ ಸಾವಾಗತ್ತೆ. ನಮ್ಮ ಹೃದಯ ಬಡಿತ ನಿಂತಿಲ್ಲ, ಆದರೆ ಬ್ರೈನ್ ಡೆಡ್ ಆಗಿದೆ ಅಂದ್ಕೊಳ್ಳಿ, ಆದರೂ ಮನುಷ್ಯ ಬದುಕಿರ್ತಾನೆ. ಕಟ್ಟೆ ಕಡೆಯಲ್ಲಿ ಮನುಷ್ಯನನ್ನು ಸತ್ತಿದ್ದಾನೆ ಅಂತ ಘೋಷಣೆ ಮಾಡೋದು ಯಾವಾಗಪ್ಪ ಅಂದರೆ, ಮನುಷ್ಯನ ಹೃದಯ ನಿಂತಾಗ. ಹಾಗಾಗಿ ಯಾರೇ ಸತ್ತಾಗ, ಕೆಲವು ಸರಿ ಬೇರೆ ಬೇರೆ ಕಾರಣಕ್ಕೆಲ್ಲ ಸತ್ತಿದ್ರೂ ಡಾಕ್ಟ್ರುಗಳು ಬರಿಬೇಕಾದ್ರೆ ಹಾರ್ಟ್ ನಿಂತು ಸತ್ತ ಅಂತ ಬರೀತಾರಂತೆ. ಅದೊಂದು ವಾಡಿಕೆ. ಇದನ್ನು ನಾನು ಬೇರೆ ಬೇರೆ ವೈದ್ಯರು ಹೇಳೋದನ್ನು ಗಮನಿಸಿ ನಿಮಗೆ ಹೇಳ್ತಾ ಇರೋದು. ಹಾಗಾಗಿ ಒಂದು ಹೃದಯಘಾತದಿಂದ ಸತ್ರು ಅನ್ನೋದು ಸ್ವಲ್ಪ ಇರೋದಕ್ಕಿಂತ ಹೆಚ್ಚಾಗಿ ಬಿಂಬಿತವಾಗ್ತಾ ಇದೆ. ಮೂರನೇದು ನೋಡಿ, ಒಂದು ಮಾತಿದೆ, ಯಾವುದೇ ವಿಚಾರ ತಗೊಂಡ್ರೂ ನಾವು ಪೂರ್ವಭಾವಿಯಾಗಿ ನಾವು ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಒಂದು ಪ್ರಿಕಾಷನ್ಸ್ನ ತಗೋಬೇಕು. ಎದುರ್ಕೊಂಡ್ರೆ ಉಪಯೋಗವಾಗಲ್ಲ. ಅದಕ್ಕೆ ಕ್ಷಣವೊಂದರೊಳೆ ಕೊಲ್ಲುವುದು ಯಮಪಾಶ, ಕ್ಷಣ ಅನುಕ್ಷಣ ಕೊಲ್ಲುವುದು ಮೋಹ ಮಮತೆ ಅಂತ ಒಂದು ಮಾತಿದೆ. ಜೊತೆಗೆ ಚಿಂತಾಯಶ್ಚ ಬಿಂದು ಮಾತ್ರಂ ವಿಶಿಷ್ಯತೆ, ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವನಂ ಅಂತ ಮತ್ತೊಂದು ಸುಭಾಷಿತ ಇದೆ. ಇದೆರಡನ್ನು ನಾವು ಗಮನಿಸಿದಾಗ, ಮೊದಲನೇ ಸುಭಾಷಿತದಲ್ಲಿ ಈ ಯಮಪಾಶ ಏನಿದೆ ಅದು ಒಂದೇ ಕ್ಷಣದಲ್ಲಿ ಸಾಯಿಸತ್ತಂತೆ. ಯಮ ಬಂದಾಗ ತಕ್ಷಣ ತೊಗೊಂಡೋಗ್ತಾನೆ, ನಮಗೆ ಸಮಯ ಕೊಡಲ್ಲ. ಆದರೆ ಈ ಮೋಹ ಮಮತೆಗಳೇನಿದೆ ನಮಗೆ ನಮ್ಮ ಜೀವನದ ಮೇಲೆ,
ನನಗದು ಬೇಕು, ನನಗಿದು ಬೇಕು, ನನಗದಿಲ್ಲ, ನನಗಿದಿಲ್ಲ ಅನ್ನುವ ಕೊರಗೇನಿದೆ ನಮ್ಮ ಮನಸ್ಸಿನಲ್ಲಿ, ಅದು ಕ್ಷಣ ಕ್ಷಣವೂ ಮನುಷ್ಯನ ದಿನಾ ದಿನ ದುರ್ಬಲ ಮಾಡ್ತಾ ಹೋಗುತ್ತೆ, ದಿನಾ ದಿನ ನಮ್ಮನ್ನ ವೀಕ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಹೃದಯ ಆರೋಗ್ಯವಾಗಿರಬೇಕಾದ್ರೆ, ನಮ್ಮ ಹೃದಯ ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ಕೇವಲ ಒಂದಷ್ಟು ಒಳ್ಳೆಯ ಆಹಾರ ತಗೊಳ್ಳೋವಂಥದ್ದು, ಒಂದಷ್ಟು ವ್ಯಾಯಾಮ ಮಾಡೋವಂಥದ್ದು, ಯೋಗ ಮಾಡೋವಂಥದ್ದು ಅಷ್ಟೇ ಸಾಲದು. ಅವೆಲ್ಲದರ ಜೊತೆಯಲ್ಲಿ ನಾವು ನಮ್ಮ ಮನಸ್ಥಿತಿಯನ್ನು ಹೇಗೆ ಇಟ್ಕೊಂಡಿರ್ತೀವಿ ಅನ್ನೋದು ಬಹಳ ಮುಖ್ಯ. ನಮ್ಮ ಪ್ರತಿಯೊಂದು ಆಲೋಚನೆಯು ಸಕಾರಾತ್ಮಕವಾಗಿ, ನಕಾರಾತ್ಮಕವಾಗಿ ಈ ರೀತಿ ಎಲ್ಲ ಇರುತ್ತೆ. ಆದರೆ ನಕಾರಾತ್ಮಕವಾದ ಆಲೋಚನೆಗಳು ನಮ್ಮ ಹೃದಯಕ್ಕೆ ಭಾರ ಆಗತ್ತೆ. ನೀವೇ ಗಮನಿಸಿ, ಯಾವುದೋ ವಿಚಾರದ ಬಗ್ಗೆ ದುಃಖ ಆಗತ್ತೆ, ನಿಮಗೆ ಯಾವುದೋ ವಿಚಾರದ ಬಗ್ಗೆ ನೋವಾಗತ್ತೆ, ಏನೋ ಅಂದ್ಕೊಂಡಿರ್ತೀರ ಅದಾಗಿರಲ್ಲ, ಅಥವಾ ಯಾರೋ ನಮಗೆ ಬೈದಿರ್ತಾರೆ, ಅಥವಾ ಯಾವುದೋ ವಿಚಾರಕ್ಕೆ ಕೋಪ ಬರುತ್ತೆ. ನಮಗೆಲ್ಲ ಅನುಭವಕ್ಕೆ ಬರುತ್ತೆ, ಅದು ನಮ್ಮ ಹೃದಯ ಭಾಗದಲ್ಲಿ ಅನುಭವಕ್ಕೆ ಬರುತ್ತೆ. ಹಾಗಾಗಿ ಆದಷ್ಟು ಆ ಭಾವನೆಗಳಿಂದ ನಾವು ದೂರ ಇರೋಕ್ಕೆ ಪ್ರಯತ್ನವನ್ನು ನಾವು ಪಡಬೇಕು. ಎಮೋಷನಲ್ ಹಾರ್ಟ್ ಅಂತ ಕರಿತೀನಿ ನಾನು. ಒಂದು ದೈಹಿಕವಾದ ಹೃದಯ ನಮ್ಮ ಎದೆಯ ಭಾಗದಲ್ಲಿದ್ದರೆ, ಮತ್ತೊಂದು ಎಮೋಷನಲ್ ಹಾರ್ಟ್ ಏನಿದೆ, ಭಾವನಾತ್ಮಕವಾದ ಹೃದಯ, ಈ ದೈಹಿಕವಾದ ಹೃದಯದ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ. ಹಾಗಾಗಿ ಮೋರ್ ದೆನ್ 90% ಆಫ್ ದ ಡಿಸೀಸಸ್ ಆರ್ ಸೈಕೋಸೊಮ್ಯಾಟಿಕ್ ಅಂತ ಒಂದು ಮಾತಿದೆ. ಬಹಳಷ್ಟು ಕಾಯಿಲೆಗಳು ಮನಸ್ಸಿನಿಂದ ಶರೀರಕ್ಕೆ ಬರುತ್ತೆ ಅಂತ. ಈ ಸೂತ್ರವನ್ನು ನಾವು ಬಳಸ್ಕೋಬೇಕು. ಹಾಗಾಗಿ ನಮ್ಮ ಮನಸ್ಸನ್ನು ಚೆನ್ನಾಗಿ ಇಟ್ಕೋಬೇಕು, ನಮ್ಮ ಮನಸ್ಸನ್ನು ಸಮಾಧಾನಕ್ಕೆ ಇಟ್ಕೋಬೇಕು. ಆದಷ್ಟು ಉದ್ವೇಗಕ್ಕೋ ಕೋಪಕ್ಕೋ ಎಲ್ಲ ಒಳಗಾಗಬಾರ್ದು. ಆ ರೀತಿದೆಲ್ಲ ಒಳಗಾದಾಗ ನಮ್ಮ ಹೃದಯ ವೀಕ್ ಆಗತ್ತೆ, ತಕ್ಷಣವೇ ನಿಂತೋಗೋ ಸಾಧ್ಯತೆಯೂ ಇರುತ್ತೆ. ಯಾವುದೋ ವಿಚಾರಕ್ಕೆ ನಾವು ದಿಗ್ಭ್ರಮೆಗೊಂಡಾಗ, ಯಾವುದೋ ವಿಚಾರವನ್ನು ಗಂಟೆಗಟ್ಟಲೆ, ದಿನಗಟ್ಟಲೆ, ವಾರಗಟ್ಟಲೆ ನೋವು ಒಳಗಿಟ್ಕೊಂಡಾಗ ಹೊರಗಡೆ ನೋಡೋಕ್ಕೆ ಬೇರೆಯವ್ರಿಗೆ ಗೊತ್ತಾಗಲ್ಲ, ಇವರು ಆರೋಗ್ಯವಾಗೇ ಇದ್ದಾರೆ, ನೆನ್ನೆ ತನಕ ಓಡಾಡ್ಕೊಂಡಿದ್ರು, ಯೋಗ ಮಾಡ್ತಾಯಿದ್ರು, ಜಿಮ್ನಾಶಿಯಮ್ ಮಾಡ್ತಾಯಿದ್ರು ಅಂತಾರೆ. ಆದರೆ ಮನುಷ್ಯ ಒಳಗಡೆ ಯಾವ ವಿಚಾರದ ಬಗ್ಗೆ ದುಃಖದಲ್ಲಿದ್ದಾನೆ, ನೋವಲ್ಲಿದ್ದಾನೆ, ಅಸಹನೆಯನ್ನು ಹೊಂದಿದ್ದಾನೆ ಅಂತ ಗೊತ್ತಾಗಲ್ಲ. ಸೊ ಅದು ಹೃದಯವನ್ನು ತಕ್ಷಣವೇ ನಿಲ್ಲಿಸೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಅಂಶದ ಬಗ್ಗೆ ಆದಷ್ಟು ಹೆಚ್ಚು ಗಮನವನ್ನು ಕೊಡಬೇಕು. ಹಾಗಾಗಿ ಮನಸ್ಸನ್ನು ನಿರಾಳವಾಗಿ ಇಟ್ಕೋಬೇಕು, ಅದು ಬಹಳ ಮುಖ್ಯ. ಆಗ ನಮ್ಮ ಹೃದಯ ಚೆನ್ನಾಗಿ ಕೆಲಸ ಮಾಡುತ್ತೆ. ಹೃದಯದ ಬಡಿತ ಆದಷ್ಟು ಹೆಚ್ಚಾಗಕ್ಕೆ ನಾವು ಬಿಡಬಾರ್ದು. ಯಾವಾಗ ನೀವು ದುಃಖದಲ್ಲಿರ್ತೀರಾ, ಕೋಪದಲ್ಲಿರ್ತೀರಾ, ಉದ್ವೇಗದಲ್ಲಿರ್ತೀರಾ, ಹೃದಯ ಬಡಿತ ಏನಾಗುತ್ತೆ, ಎಷ್ಟಿರಬೇಕೋ ಅದಕ್ಕಿಂತ ಹೆಚ್ಚಾಗತ್ತೆ. ಅವಾಗ ಏನಾಗತ್ತೆ, ಹೃದಯಕ್ಕೆ ಭಾರ ಜಾಸ್ತಿ ಆಗತ್ತೆ. ಆ ಸಮಯದಲ್ಲಿ ಹೃದಯ ಸರಿಯಾಗಿ ಕೆಲಸ ಮಾಡದೇ ಇರಬಹುದು. ಈ ವಿಚಾರವನ್ನೆಲ್ಲ ನಾವು ಗಮನಿಸಬೇಕು. ಅದಕ್ಕೇ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಎರಡು ರೀತಿಯ ನರ ವ್ಯವಸ್ಥೆ ಇರುತ್ತೆ ನಮ್ಮ ಶರೀರದಲ್ಲಿ. ಯಾವಾಗಲೂ ನಾವು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡಿ ಇಟ್ಕೊಂಬಿಟ್ಟಿರಬೇಕು. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂದರೆ ಏನಪ್ಪ ಅಂದರೆ, ಹೃದಯದ ಬಡಿತ ಕಮ್ಮಿ ಇರುತ್ತೆ, ನಮ್ಮ ನರಗಳೆಲ್ಲ ಆರಾಮದಾಯಕವಾಗಿರುತ್ತೆ, ರಕ್ತ ಸಂಚಾರ ಸಾಧಾರಣವಾಗಿರುತ್ತೆ, ನಮ್ಮ ಉಸಿರಾಟ ಸಾಧಾರಣವಾಗಿರುತ್ತೆ. ಅಂದರೆ ನಮ್ಮ ಶರೀರ, ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿದೆ, ಯಾವ ರೀತಿ ಕೆಲಸ ಮಾಡಬೇಕೋ ಆ ರೀತಿ ಕೆಲಸ ಮಾಡ್ತಾ ಇದೆ ಅಂತ. ಇನ್ನೊಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂದರೆ ಹೃದಯ ಬಡಿತ ಹೆಚ್ಚಾಗಿರುತ್ತೆ, ಉಸಿರಾಟದ ಕ್ರಿಯೆ ಜಾಸ್ತಿ ಆಗ್ತಾ ಇರುತ್ತೆ, ನಮ್ಮ ನರಗಳೆಲ್ಲ ಉದ್ವೇಗಕ್ಕೆ, ಪ್ರಚೋದನೆಗೆ ಒಳಗಾಗೋಗಿರುತ್ತೆ. ಸೊ ಈ ರೀತಿದೆಲ್ಲ ಆದಾಗ ಅದನ್ನು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಅದು ಒಂದು ಸ್ವಲ್ಪ ಮನುಷ್ಯನಿಗೆ ಆಘಾತಕಾರಿ. ಹಾಗಾಗಿ ನಾವು ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರ ಮೂಲಕ, ಸಮಾಧಾನವಾಗಿ ಇಟ್ಕೊಳ್ಳೋದ್ರ ಮೂಲಕ ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡಿ ಇಟ್ಕೋಬೋದು. ಆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಮಾಡಿ ಇಡಬೇಕಾದ್ರೆ ಏನು ಮಾಡಬೇಕು, ತುಂಬ ವೇಗವಾದ ವ್ಯಾಯಾಮಗಳು ಮಾಡಬಾರ್ದು. ಕೆಲವರು ದೇಹಕ್ಕೆ ವ್ಯಾಯಾಮ ಬೇಕು, ಆದರೆ ಯಾವ ರೀತಿ ವ್ಯಾಯಾಮ ಬೇಕು ಅನ್ನೋದು ಮುಖ್ಯ. ಅತ್ಯಂತ ವೇಗವಾಗಿ ಓಡೋವಂಥದ್ದು, ಕುಣಿಯೋವಂಥದ್ದು, ಅಥವಾ ಇನ್ಯಾವುದೋ ವೇಗವಾಗಿ ಎಕ್ಸಸೈಸ್ ಮಾಡೋವಂಥದ್ದು, ಅದೆಲ್ಲ ಅಷ್ಟೊಂದು ಒಳ್ಳೆಯದಲ್ಲ ಮನುಷ್ಯನಿಗೆ. ಹಾಗಾಗಿ ಯೋಗದ ಆಯ್ಕೆ ಬಹಳ ಮುಖ್ಯ. ಯೋಗದಲ್ಲಿ ನಿಧಾನವಾಗಿ ಮಾಡೋವಂಥದ್ದು, ಜೊತೆಗೆ ಉಸಿರಾಟಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಮಾಡೋವಂಥದ್ದು, ಇದೆಲ್ಲ ನಮ್ಮ ಯೋಗದಲ್ಲಿ ಬರುತ್ತೆ. ಹಾಗಾಗಿ ಯೋಗಾಭ್ಯಾಸವನ್ನು ಮಾಡಿದಾಗ, ಯೋಗಾಭ್ಯಾಸ ಅಂದಾಗ ಅಲ್ಲೂ ಬರೀ ಆಸನವನ್ನು ಮಾಡಿ ನಾವು ಯೋಗ ಮಾಡಿದ್ವಿ ಎನ್ನಬಾರ್ದು, ಅದು ಯೋಗಾಸನ ಆಗೋಯ್ತು. ಯೋಗ ಅಂದರೆ ಒಂದಷ್ಟು ಸರಳವಾದ ಆಸನಗಳನ್ನ ಮಾಡಬೇಕು.
ಆ ಆಸನವು ನಮ್ಮ ಶರೀರಕ್ಕೆ ತುಂಬ ಸ್ಟ್ರೈನ್ ಆಗಬಾರ್ದು ಆ ರೀತಿ. ಅದಾದಮೇಲೆ ಒಂದಷ್ಟು ಪ್ರಾಣಾಯಾಮಗಳನ್ನು ಮಾಡಬೇಕು, ಒಂದಷ್ಟು ಧ್ಯಾನಗಳನ್ನು ಮಾಡಬೇಕು. ಮುದ್ರೆಗಳು ಅತ್ಯಂತ ಹೆಚ್ಚಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದನ್ನೆಲ್ಲ ಪ್ರತಿನಿತ್ಯ ಕೇವಲ 1 ಗಂಟೆ ನಾವು ಮಾಡ್ತಾ ಬಂದರೆ ನಮ್ಮ ಹೃದಯದ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳೋಕ್ಕೆ ಅನುಕೂಲವಾಗತ್ತೆ. ಹಾಗಾಗಿ ಇದರ ಕಡೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕು. ಜೊತೆಗೆ ಆಹಾರ ಪದ್ಧತಿ, ಆದಷ್ಟು ಹಸಿ ತರಕಾರಿ ತಿನ್ನೋವಂಥದ್ದು, ಹಣ್ಣುಗಳನ್ನ ತಿನ್ನೋವಂಥದ್ದು, ಹೆಚ್ಚು ತರಕಾರಿ ತಿನ್ನೋವಂಥದ್ದು, ಜೊತೆಗೆ ಎಣ್ಣೆ ಪದಾರ್ಥವನ್ನು ಕಮ್ಮಿ ಮಾಡೋವಂಥದ್ದು. ಆಹಾರದಿಂದ ಮನುಷ್ಯನಿಗೆ ಆರೋಗ್ಯ ಅನಾರೋಗ್ಯ 2 ಕಾರಣವಾಗಿರುತ್ತೆ. ಆದಷ್ಟು ಹೊರ್ಗಡೆ ತಿಂದೇ ಇರೋವಂಥದ್ದು. ಇದನ್ನೆಲ್ಲ ನಾವು ಮಾಡ್ತಾ ಹೋದರೆ ಕೇವಲ ನಮ್ಮ ಹೃದಯದ ಆರೋಗ್ಯ ಅಲ್ಲ, ಇಡೀ ನಮ್ಮ ಶರೀರದ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೋದು. ಇದ್ರ ಕಡೆ ನಾವು ಗಮನ ಕೊಡಬೇಕು. ಭಯ ಪಡ್ಕೋಬಾರ್ದು. ಯಾವುದೋ ಭಯ ಪಡ್ತಾ ಇದ್ದೀವಿ ಅಂದರೆ ನಾವು ಅದನ್ನು ನಮ್ಮ ಕಡೆ ಆಕರ್ಷಣೆ ಮಾಡ್ಕೋತಾ ಇದ್ದೀವಿ ಅಂತ. ನಮ್ಮ ಮನಸ್ಸಿಗೆ ಅಂಥ ಶಕ್ತಿ ಇದೆ. ಏನೋ ಆಗೋಗುತ್ತೆ ಅಂತ ಪದೇ ನೀವು ಭಯ ಪಡ್ತಾ ಇದ್ದರೆ, ಪದೇ ಅದನ್ನೇ ಯೋಚನೆ ಮಾಡ್ತಾ ಇದ್ದರೆ ಅದೇ ನಮಗೂ ಆಗೋಗೋ ಸಾಧ್ಯತೆ ಇರುತ್ತೆ. ಭಯ ಪಡೋದಕ್ಕಿಂತ ನಾವೇನು ಮಾಡಬೇಕು ಅನ್ನೋದನ್ನು ನೋಡಿ ಪರಿಹಾರದ ಕಡೆಗೆ ಗಮನ ಕೊಡಬೇಕು. ಹಾಗಾಗಿ ಇದನ್ನೆಲ್ಲ ಮಾಡಬೇಕು. ಶವಾಸನ ಮಾಡಬೇಕು. ಎಲ್ಲದಕ್ಕಿಂತ ಅತ್ಯಂತ ಉಪಯುಕ್ತ. ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡುತ್ತೆ. ನಾವು ಶವಾಸನ ಮಾಡಬೇಕಾದ್ರೆ ನಮ್ಮ ಉಸಿರಾಟದ ಕ್ರಿಯೆ ನಿಧಾನ ಆಗತ್ತೆ, ನಮ್ಮ ಹೃದಯದ ಬಡಿತ ನಿಧಾನ ಆಗತ್ತೆ, ನಮ್ಮ ನರಗಳೆಲ್ಲ ಒಂದು ಉಪಶಮನಗೊಂಡು ಶಾಂತದ ಸ್ಥಿತಿಯಲ್ಲಿರುತ್ತೆ, ನಮ್ಮ ಮನಸ್ಸು ನಿರಾಳವಾಗತ್ತೆ. ಹಾಗಾಗಿ ಶವಾಸನ ಅತ್ಯಂತ ಉಪಯುಕ್ತ ನಮ್ಮ ಹೃದಯದ ಆರೋಗ್ಯಕ್ಕೆ ಅಥವಾ ಸಂಪೂರ್ಣವಾದ ಶರೀರದ ಆರೋಗ್ಯಕ್ಕೆ. 3 ಮುದ್ರೆಗಳನ್ನ ನಾನಿವತ್ತು ನಿಮ್ಗೆ ಹೇಳ್ತೀನಿ. ಆ ಮುದ್ರೆಗಳ ಚಿತ್ರವನ್ನು ನೀವು ಗಮನಿಸಿ ಆ ಮುದ್ರೆಗಳನ್ನ ಮಾಡಬೇಕು. ಮೊದಲನೇದು ಮೃತ ಸಂಜೀವಿನಿ ಮುದ್ರೆ ಅಂತ ಕರಿತೀವಿ, ಅಥವಾ ಹೃದಯ ಮುದ್ರೆ ಅಂತ ಕರಿತೀವಿ. ಆ ಹೃದಯ ಮುದ್ರೆಯನ್ನು ಪ್ರತಿನಿತ್ಯ 5 ರಿಂದ 10 ನಿಮಿಷ ನೀವು ಮಾಡ್ತಾ ಬಂದರೆ ನಿಮ್ಮ ಹೃದಯ ಬಹಳ ಆರೋಗ್ಯವಾಗಿರುತ್ತೆ. ಎಲ್ಲಿ ಹೃದಯ ಮುದ್ರೆಯನ್ನು ಇಟ್ಕೋಬೇಕು, ಮನಸ್ಸನ್ನು ಹೃದಯದ ಮೇಲೆ ಕೇಂದ್ರೀಕರಿಸಬೇಕು, ಕಣ್ಮುಚ್ಚಿರಬೇಕು, ನಿಧಾನವಾಗಿ ಉಸಿರಾಟ ಮಾಡೋವಂಥದ್ದು. ಇದನ್ನು ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರೆ, ಕಾರಲ್ಲಿ ಹೋಗ್ಬೇಕಾದ್ರೂ ಮಾಡ್ಬೋದು. ಆದರೆ ಕುಳಿತುಕೊಂಡು ಧ್ಯಾನದ ಸ್ಥಿತಿಯಲ್ಲಿ ಮಾಡೋದು ತುಂಬ ಒಳ್ಳೆಯದು. ಎರಡನೇದೇನಪ್ಪ ಅಂದರೆ ಅಪಾನ ಮುದ್ರೆ ಅಂತ. ಅಪಾನ ಮುದ್ರೆ ಅಂದರೆ ಮಧ್ಯದ 2 ಬೆರಳನ್ನು ಹೆಬ್ಬೆಟ್ಟಿಗೆ ಕೂಡಿಸ್ಬೇಕು, ಇನ್ನೆರಡು ಬೆರಳನ್ನು ನೀಳವಾಗಿ ಇಡಬೇಕು. ಇದು ಅಪಾನ ಮುದ್ರೆ. ಮಧ್ಯದ 3 ಬೆರಳು ಇದನ್ನು ಸೇರಿಸಿಟ್ಟು ನಿಧಾನವಾಗಿ ಉಸಿರಾಟವನ್ನು ಮಾಡೋವಂಥದ್ದು. ಇದು ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡೋಕ್ಕೆ ಅನುಕೂಲವಾಗತ್ತೆ. ಹಾಗಾಗಿ ಇದನ್ನು ಮಾಡಬೇಕು. 3ನೇ ಮುದ್ರೆ ಏನಪ್ಪ ಅಂದರೆ ಆಕಾಶ ಮುದ್ರೆ. ಅಂದರೆ ಹೆಬ್ಬೆಟ್ಟು ಮಧ್ಯದ ಬೆರಳನ್ನು ಒಂದಕ್ಕೊಂದು ಕೂಡಿಸ್ಬೇಕು, ಇನ್ನು 3 ಬೆರಳುಗಳು ನೇರವಾಗಿರಬೇಕು. ಈ ಕೈಗಳನ್ನ ತೊಡೆ ಮೇಲೆ ಇಟ್ಕೋಬೇಕು, ಕೈಗಳು ಆಕಾಶದ ಕಡೆ ಇರಬೇಕು. ಸೊ ಈ ಮುದ್ರೆಯನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ಮನುಷ್ಯನಿಗೆ ನಕಾರಾತ್ಮಕ ಆಲೋಚನೆಗಳು ಕಮ್ಮಿ ಆಗುತ್ತೆ, ಆಂಗ್ಸೈಟಿ ಕಮ್ಮಿ ಆಗುತ್ತೆ, ಏನೋ ಭವಿಷ್ಯದ ಬಗ್ಗೆ ಯಾವುದೋ ಭಯ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ, ಬೇಡದ ಆಲೋಚನೆಗಳು ದೂರವಾಗತ್ತೆ. ಆ ರೀತಿ ಎಲ್ಲ ಆದಾಗ ನಮ್ಮ ಹೃದಯ ಸಂತೋಷವಾಗಿರುತ್ತೆ, ಶಾಂತಯುತವಾಗಿರುತ್ತೆ. ಹಾಗಾಗಿ ಈ 3 ಮುದ್ರೆಗಳೇನು ಹೇಳಿದೆ, ಈ ಮುದ್ರೆಗಳನ್ನು ಅಳವಡಿಸ್ಕೊಂಡು ಪ್ರತಿನಿತ್ಯ ಮಾಡೋ ಅಂಥದ್ದು. ಈ ರೀತಿದೆಲ್ಲ ಮಾಡ್ತಾ ಬಂದರೆ ನಾವು ಖಂಡಿತವಾಗಿ ನಮ್ಮ ಹೃದಯವನ್ನು ಆರೋಗ್ಯವಾಗಿ ಇಟ್ಕೊಳ್ಳೋಕ್ಕೆ ಅನುಕೂಲವಾಗತ್ತೆ. ಪ್ರಾಣಾಯಾಮಕ್ಕೂ ಒಂದಷ್ಟು ಒತ್ತು ಕೊಡಬೇಕು. ಆದಷ್ಟು ಸಮಾಧಾನದ ಸ್ಥಿತಿಯಲ್ಲಿ ಕುಳಿತು ಇದು ಯಾವುದಾದ್ರೂ ನಾ ಹೇಳಿದಂಥ ಮುದ್ರೆಯನ್ನು ಇಟ್ಕೊಂಡು ನಿಧಾನವಾಗಿ ಉಸಿರು ತಗೊಳ್ಳೋ ಅಂಥದ್ದು, ನಿಧಾನವಾಗಿ ಉಸಿರು ಬಿಡೋ ಅಂಥದ್ದು. ನಿಧಾನ ಉಸಿರಾಟ ಅತ್ಯಂತ ಆರೋಗ್ಯಕಾರಿ, ಜೊತೆಗೆ ಮನುಷ್ಯನ ಆಯುಷ್ಯನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ಈ ಸ್ಲೋ ಬ್ರೀತಿಂಗ್ ಮಾಡೋ ಅಂಥದ್ದು. ಸೊ ಇದನ್ನೆಲ್ಲ ಒಂದಷ್ಟು ಮಾಡ್ತಾ ಬನ್ನಿ, ಖಂಡಿತ ನಿಮ್ಮ ಹೃದಯ ಆರೋಗ್ಯವಾಗಿರುತ್ತೆ, ನಿಮಗಾಗಿ ಚೆನ್ನಾಗಿ ಮಿಡಿಯುತ್ತೆ, ಸಾಕಷ್ಟು ವರ್ಷಗಳ ಕಾಲ ಬದುಕಕ್ಕೆ ಸಾಧ್ಯವಾಗತ್ತೆ. ಆದಷ್ಟು ಈ ವಿಚಾರ ಎಲ್ಲರಿಗೂ ತಲುಪಲಿ. ಭಾಳಷ್ಟು ಜನಕ್ಕೆ ಆತಂಕ ಇರುತ್ತೆ, ಹಾಗಾಗಿ ಇದನ್ನು ಎಲ್ಲರಿಗೂ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ವಿಚಾರದ ಬಗ್ಗೆ ನಿಮಗೇನು ಅನ್ನಿಸ್ತು, ನಿಮ್ಮ ಅನಿಸಿಕೆನ ಆದಷ್ಟು ಕಾಮೆಂಟ್ ಮಾಡಿ ತಿಳಿಸಿ. ನೀವು ಏನಾರು ಯೋಗವನ್ನು ಕಲಿಬೇಕು ನಿಯಮಿತವಾಗಿ, ಈ ಥರ ಶಿಸ್ತುಬದ್ಧವಾಗಿ ಈಗೇನೇನು ಹೇಳಿದೆ ಅದನ್ನೆಲ್ಲ ನಾವು ಕಲಿಸ್ತಾ ಇದ್ದೀವಿ. ಅದು ಕಲಿಯೋಕ್ಕೆ ಆಸಕ್ತಿ ಇದ್ದರೆ ನನಗೆ ನೀವು ಕರೆ ಮಾಡಿ 99
80569117. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ. ನಮಸ್ತೆ.